ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್. RCB ಫ್ಯಾನ್ಸ್ಗೆ ಇವಾಗ ಒಂದು ಗುಡ್ ನ್ಯೂಸ್ ಹಾಗೂ ಒಂದು ಬ್ಯಾಡ್ ನ್ಯೂಸ್ ಇದೆ. ಮೊದಲಿಗೆ ಯಾವಾಗಲೂ ನಾವು ಬ್ಯಾಡ್ ನ್ಯೂಸ್ ತಿಳ್ಕೊಳ್ಳೋಣ, ನಂತರ ಸ್ವಲ್ಪ ಖುಷಿಯ ವಿಷಯ ತಿಳ್ಕೊಳ್ಳೋಣ. ಯಾಕಂದ್ರೆ ಈ ದುಃಖನ ಹೋಗಲಾಡಿಸ್ಲಿಕ್ಕೆ ಒಂದು ಖುಷಿ ವಿಷಯ ಇದ್ರೆ ಒಳ್ಳೇದು ಅನ್ಸುತ್ತೆ. ಇವಾಗ ಬ್ಯಾಡ್ ನ್ಯೂಸ್ ಏನಂತ ಹೇಳಿದ್ರೆ, RCB 2026ರಲ್ಲಿ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಮ್ಯಾಚ್ ಆಡುವುದಿಲ್ಲ ಅಂತ ನ್ಯೂಸ್ ಬರ್ತಾ ಇದೆ. ಇದು ಕನ್ಫರ್ಮ್ ಆಗಿದೆ ಅಂತಾನೆ ಹೇಳ್ಬೋದು. RCBಗೆ ಎಂ ಚಿನ್ನಸ್ವಾಮಿಯ ಬಾಗಿಲು ಮುಚ್ಚಿದೆ. ಹೌದು, ಇದು RCBಯ ಅಭಿಮಾನಿಗಳಿಗೆ ತುಂಬಾನೇ ಬೇಜಾರಾಗ್ತದೆ. ನಮಗೂ ಕೂಡ ತುಂಬಾನೇ ಬೇಜಾರಿನ ಸಂಗತಿ ಆಗಿದೆ. ಆದರೆ ಏನ್ ಮಾಡೋಕ್ಕಿಲ್ಲ, ಕಳೆದ ವರ್ಷ ನಡೆದಂತಹ ಸ್ಟ್ಯಾಂಪೇಡ್ ಪ್ರಕರಣ ಏನಿದೆ ಇದೆಲ್ಲದಕ್ಕೂ ಒಂದು ರೀಸನ್ ಆಗಿದೆ. ಅವತ್ತು ನಾವು ಸ್ವಲ್ಪ ಎಚ್ಚರ ವಹಿಸಿದ್ರೆ ಇವತ್ತು ಈ ಪರಿಸ್ಥಿತಿ ನಮ್ಮದಾಗ್ತಾ ಇರಲಿಲ್ಲ ಅಂತ ಹೇಳ್ಬೋದಾಗ್ತದೆ. ಯಾಕಂತ ಹೇಳಿದ್ರೆ RCB ಚಿನ್ನಸ್ವಾಮಿಯಲ್ಲಿ ಆಡಿದ್ರೆ ಆ ಮಜಾ ಉಂಟಲ್ಲ, ಅದು ಬೇರೆ ಎಲ್ಲೂ ಸಿಗೋದಿಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ. ಕಳೆದ ವರ್ಷ ನಡೆದಂತಹ ವಿನ್ನಿಂಗ್ ಪರೇಡ್ ನಲ್ಲಿ ಆದಂತಹ ದುರ್ಘಟನೆ ಏನಿದೆ, ಅದರಿಂದ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಯಾವುದೇ ಮ್ಯಾಚ್ ಕೂಡ ಇದುವರೆಗೂ ಕೂಡ ಆಡಿಸಿಲ್ಲ. ವಿಜಯ್ ಹಜಾರೆ ಟ್ರೋಫಿ ಆಗಿರ್ಬೋದು ಅಥವಾ ರಣಜಿ ಆಗಿರ್ಬೋದು, ಇನ್ನಿತರ ಯಾವುದೇ ಸಣ್ಣ ಪುಟ್ಟ ಮ್ಯಾಚ್ಗಳನ್ನು ಕೂಡ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇದುವರೆಗೂ ಕೂಡ ಆಗಲೇ ಇಲ್ಲ. ಸೊ ಆದ್ರಿಂದನೂ ಈ ಬಾರಿ IPL ನಲ್ಲಿಯೂ ಕೂಡ RCBಯ ಮ್ಯಾಚ್ಗಳು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಗೋದಿಲ್ಲ. ಇದು ಸದ್ಯದ ಮಟ್ಟಿಗೆ ಕನ್ಫರ್ಮ್ ವಿಷಯವಾಗಿದೆ. ಇವಾಗ RCBಗೆ 2 ಹೊಸ ಹೋಮ್ ಗ್ರೌಂಡ್ಗಳು ಸಿಕ್ಕಿದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಹೌದು, ಬೇರೆಯವರಿಗೆ ಒಂದೊಂದು ಹೋಮ್ ಗ್ರೌಂಡ್ ಆದ್ರೆ ನಮ್ಮ RCBಗೆ 2 ಹೋಮ್ ಗ್ರೌಂಡ್ ಆಗಿರ್ತವೆ. ಅದು 2026ರ ಸೀಸನ್ ನಲ್ಲಿ. ಆ 2 ಹೋಮ್ ಗ್ರೌಂಡ್ಗಳು ಯಾವುದು ಅಂತ ತಿಳ್ಕೊಂಡು ಬರೋಣ. ವಿರಾಟ್ ಕೊಹ್ಲಿ ಅಂಡ್ ಕಂಪನಿ 2026ರಲ್ಲಿ ತಮ್ಮ ಹೋಮ್ ಮ್ಯಾಚ್ಗಳನ್ನು ಏನಿದೆ ಅದು ನವಿ ಮುಂಬೈನ DY ಪಾಟೀಲ್ ಸ್ಟೇಡಿಯಂ ನಲ್ಲಿ ಆಡ್ತಾರೆ. ಹಾಗೇನೆ ರಾಯ್ಪುರದ ಶಹೀನ್ ವೀರ್ ನಾರಾಯಣ್ ಸಿಂಗ್ ಸ್ಟೇಡಿಯಂ ನಲ್ಲಿ ಕೂಡ ಆಡ್ತಾರೆ ಅಂತ ನ್ಯೂಸ್ ಬರ್ತಾ ಇದೆ. ನವಿ ಮುಂಬೈನಲ್ಲಿ 5 ಮ್ಯಾಚ್ಗಳನ್ನು ಆಡಿದ್ರೆ ರಾಯ್ಪುರದಲ್ಲಿ 2 ಹೋಮ್ ಮ್ಯಾಚ್ಗಳನ್ನು ಆಡ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಒಂದು IPL ಪಂದ್ಯ ನಡೆಯಬೇಕಾದ್ರೆ ಯಾವೆಲ್ಲ ಅರೇಂಜ್ಮೆಂಟ್ ನ ಅಗತ್ಯವಿದೆಯೋ ಅದೆಲ್ಲವೂ ಕೂಡ RCBಯ ಮ್ಯಾನೇಜ್ಮೆಂಟ್ ನಿಂದ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇವಾಗ ನೋಡೋದಾದ್ರೆ RCBಗೆ ಒಂದಲ್ಲ 2 ಹೊಸ ಗ್ರೌಂಡ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಕಂಡೀಷನ್ ತುಂಬಾನೇ ಕಷ್ಟ ಆಗಿರ್ತದೆ. ಹೋಮ್ ಗ್ರೌಂಡ್ ನಲ್ಲಿ 5 ಮ್ಯಾಚ್ ಒಂದು ಸ್ಟೇಡಿಯಂ ನಲ್ಲಿ ಆಡಿದ್ರೆ ಇನ್ನೇ ಉಳಿದ 7 ಮ್ಯಾಚ್ಗಳನ್ನು ಇನ್ನೊಂದು ಸ್ಟೇಡಿಯಂ ನಲ್ಲಿ ಆಡೋದಂದ್ರೆ ತುಂಬಾನೇ ಕಷ್ಟನೇ ಆಗ್ತದೆ. RCBಯ ಪಾರ ನೋಡೋದಾದ್ರೆ RCBಗೆ ಇದು ವರದಾನವಾಗುತ್ತಾ ಅಥವಾ ತೊಂದರೆ ಆಗುತ್ತಾ ಅನ್ನೋದು ಕೂಡ ನಾವು ಕಾದು ನೋಡ್ಬೇಕಾಗುತ್ತದೆ. 2 ಹೋಮ್ ಗ್ರೌಂಡ್ಗಳಲ್ಲಿ ಆಡುವುದು ಸ್ವಲ್ಪ ಮಟ್ಟಿನ ಕಷ್ಟದ ಸಂಗತಿ ಆಗಿರ್ತದೆ ಅಂತಾನೆ ಹೇಳ್ಬೋದು. ಬ್ಯಾಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಸಿಕ್ಕಿದೆ. ಸೊ ಈ ಬಾರಿಯೂ ನಮ್ಮ RCB IPL ವಿನ್ ಆಗುತ್ತಾ ಅನ್ನೋದು ಕೂಡ ನಾವು ಕಾದು ನೋಡ್ಬೇಕಾಗ್ತದೆ. ಸೊ ಒಂದ್ ವೇಳೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.